ಅವಳೆ ಬೀಜದ ಪಾಯಸ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿನ ಆಯ್ತು ಅನ್ನೋದಕ್ಕಿಂತ ತುಂಬಾ ತಿಂಗಳುಗಳಾದವು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಕೆಲವು ಕಾರಣಗಳಿಂದ ನಾನು ಚಾನಲ್ನ ಯೂಟ್ಯೂಬ್ ವಿಡಿಯೋಸ್ ಮಾಡೋದನ್ನ ನಿಂದ್ರಿಸಿದ್ದೆ. ಇನ್ಮೇಲೆ ಇವರಿಗೆ ಹಂಚ್ಕೊಂಡು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳೋದ್ ಬಿಟ್ಟು ನನ್ ಕೆಲ್ಸ ನಾನ್ ಮಾಡ್ಕೊಂಡನ ಏನಂತಾರೆ ಅಂತ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ನಮಗ್ ಇಷ್ಟ ಬಂದಾಗ ನಮಗ್ ಹೆಂಗ್ ಹಿಡಿಸುತ್ತೋ ಆ ತರ ಮಾಡ್ತೀವಿ. ಅದೇ ತರ ನೀವು ನಾವ್ ಹೆಂಗಿದೀವೋ ಹಂಗೆ ತೋರಿಸ್ತೀವಿ. ಅದೇ ರೀತಿ ನೀವು ಇಷ್ಟಪಟ್ಟು ಸಪೋರ್ಟ್ ಮಾಡಿ ಪ್ಲೀಸ್. ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಂದು ಇನ್ನು 2 months ಅಲ್ಲೇ ನನ್ಗೆ ಏನಾರ 1000 ಸಬ್ಸ್ಕ್ರೈಬರ್ಸ್ 4000 ವ್ಯೂಸ್ ಏನಾರ ಆಗ್ಲಿದ್ರೆ ನಂದು ಯೂಟ್ಯೂಬ್ ಹೋಗುತ್ತೆ. ಪ್ಲೀಸ್ ದಯವಿಟ್ಟು ತಮ್ಮಲ್ಲಿ ಕೇಳ್ಕೊಂತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಮತ್ತೆ ವಿಡಿಯೋಸ್ ನ ಕಂಪ್ಲೀಟ್ ನೋಡಿ. ಯಾವ ತರ ಮಾಡ್ಬೇಕು ಅಂತ ನೀವ್ ಹೇಳ್ರಿ, ಅದೇ ತರ ವಿಡಿಯೋ ಮಾಡ್ತೀವಿ. ಮಿಸ್ಟೇಕ್ ಆದ್ರೆ ಸ್ವಲ್ಪ ತಿಳಿಸಿ ಕಮೆಂಟ್ ಅಲ್ಲಿ ಹೆಂಗ್ ಇದು ತಪ್ಪು ಅಂತ ಅರ್ಥ ಮಾಡ್ಕೊಂತೀವಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ದಾವಣಗೆರೆ ದುರ್ಗಮ್ಮನ ದೇವಸ್ಥಾನ ಹತ್ರ ಮಾರ್ಕೆಟ್ ಐತೆ. ಯಾವ ಉದ್ದೇಶಕ್ಕೆ ಅಂತ ಅಂದ್ರೆ ನಮ್ಮೂರಲ್ಲಿ ಮಳೆ ಬಂದಿಲ್ಲ, ಹಂಗಾಗಿ 5 ವಾರದಿಂದ ಆಗ್ತಾ ಇದಾರೆ. ಇದು ಫೈನಲ್ ಮಾರ್ಕೆಟ್ ಇವತ್ತು ದಾವಣಗೆರೆದು. 1 ಟೈಮ್ ಹೋಗಿದ್ದಿಲ್ಲ ನಮ್ ದೇವಸ್ಥಾನ ಹತ್ರ ಮಾರ್ಕೆಟ್ ಮಾಡ್ತಾ ಇದ್ದಾರಲ್ಲ, ಇವತ್ತು ಹೋಗಿ ಲಾಸ್ಟ್ ಮಾರ್ಕೆಟ್ ಫಸ್ಟ್ ವಿಡಿಯೋ ಹೇಗಿದೆ ಅಂತ ನಿಮ್ಮ ಹತ್ರ ತೋರಿಸ್ತೀವಿ. ಬನ್ನಿ ಬನ್ನಿ ಬನ್ನಿ. ಕಾಯಿ ಸೊಪ್ಪು ತಗೋಣ. ಮುಳಗಾಯಿ ಅವ್ರಿಗೆ ಹೆಂಗೊಂದ್ ಕಟ್ಟರಿ? 10 ರೂಪಾಯಿ ಒಂದು ಕಟ್ ಮಾಡಿ ಒಂದೇ ಸಾಕಲ್ಲ ತಗೋಣ. ಯಾವ ಸೊಪ್ಪ ಗೊತ್ತಿಲ್ಲ ನೋಡಿ, ಏನೋ ಗೊತ್ತಿಲ್ಲ. ವಿಡಿಯೋ ಮಾಡಕ್ ಬರ್ತಿಲ್ಲ. ವಿಡಿಯೋ ಮಾಡ್ತೀವಿ, ಮಾತ್ರ ಬರ್ತಿಲ್ಲ. ದೇವಸ್ಥಾನ ದಾವಣಗೆರೆ ಮಳೆ ಬಂದಾಗ ಎದ್ದಾಡ್ಬೇಕು, ಮತ್ತೆ ಮಳೆ ವ್ಯಾಪಾರ ಮಾಡ್ಬೇಕು. ಮತ್ತೆ ಮುಂದೋಗಣ. ಹೆಂಗ್ ಕೊಳಿಗೆ ಹೇಳ್ರಿ? 20 ಪೂಜೆ ಬರ್ತಾವ? ಕೊಡ್ರಿ. ಒಂದ್ ಕೊಳಗಿ ಸಾಕಲ್ಲ? ಒಂದ್ ಕೊಳಗಿ ಕೊಡ್ರಿ ಸಾಕು. ಮತ್ ಮನೆ ಬೇಯಿಸ್ಕೊಂಡಂಗ್ ಮಾಡ್ಬೇಡ್ರಿ. ಹಾಕಣಕ್ಕೂ ಬರ್ತಾವ ತಾನೆ? ಅಡಿಕೆಲಿ ಹಾಕಣಕ್ಕೆ? ನಾನು ಹೋಗ್ಲಾ ಆಂಟಿ? ಹೆಂಗ್ 1/4 kg? ಎಲ್ಲ ಕಡೆಗೂ ಅಷ್ಟೇ. ಹೌದಾ? ಕೊಡಬಲ್ಲ ಅವರು. ಮುಳಗಾಯಿ ಕೆಜಿ ಬೇಡ, ಅರ್ಧ ಕೆಜಿ. ಹೆಂಗ್ರಿ ಮೂಲಂಗಿ? 10 ರೂಪಾಯಿ ಹಾಕೋದು. ಇವ್ರು ನೋಡಿರಲ್ಲ ನೀವು? ಅಲ್ಲೂ ಮಂಚು, ಅಲ್ಲೂ ಮಂಚು. ಇದು ಮರ್ಸೇಬು, ಇಂಗ್ಲಿಷ್ ಅಲ್ಲಿ ಪೇರ್ಸ್ ಅಂತಾರೆ. ಆಮೇಲೆ ದಾಳಂಬ್ರಿ ಗೊತ್ತಿರೋ ವಿಷಯ. ನಿಮ್ದು ಇನ್ಸ್ಟಾಗ್ರಾಮ್ ಐಡಿ ಹೇಳ್ರಿ. ಅಲ್ಲೂ ಮಂಜು 2443 ಮತ್ತೆ ಹೇಳ್ತಾರಲ್ವಾ. ಡೈಲಿ ಹಣ್ಣಿಂದು ಏನು ಎತ್ತ ಅಂತ ಎಣ್ಣೆ ಒಂದ್ ಐಟಮ್ಸ್ ಹಣ್ಣಿಂದೆಲ್ಲ ಎಲ್ಲ ಆಲ್ ಇನ್ ಒಂದು ಫ್ರೂಟ್ಸ್ ಎಲ್ಲ ಹೇಳ್ತೇನೆ. ದಯವಿಟ್ಟು ಫಾಲೋ ಮಾಡ್ಕೊಳ್ರಿ. ದಯವಿಟ್ಟು ಇವ್ರು ಹೇಳ್ದಂಗೆ ಫಾಲೋ ಮಾಡ್ಕೊಳ್ಳಿ, ಒಳ್ಳೇದು. ಆಮೇಲೆ ಮತ್ತೇನು ಓಕೆ, ನೀವ್ ಮಾಡ್ತೀರಾ? ಸರಿ, ಮಾಡಿ. ಬಾಯ್. ಇದ್ದಾಗ ಇವನ್ ತಿನ್ನಕ ಎಷ್ಟ್ ಆತುರತಿದ್ವಿ. ಅವಾಗ ಯಾರ 1 ರೂಪಾಯಿ 2 ರೂಪಾಯಿ ಕೊಟ್ರ ಇವಾಗ ದುಡ್ಡು ಇರ್ತತಿ, ತಿನ್ನಕ್ ಮನ್ಸಿರಲ್ಲ. ತುಂಬಾ ಮಾಲ್ ಹಂಗೆ ಐತೆ, ಇಲ್ಲೇ ಐತೆ ತಿನ್ನೋದು. ನನ್ ಮಗಳೇನಾದ್ರು ಇದ್ದಿದ್ರೆ ಅಷ್ಟು ಖಾಲಿ ಆಗ್ಬಿಡೋದು. ಎಲ್ಲದು ನಿಮ್ ಚಿಕ್ಕಪ್ಪಗೆ ಹೇಳಿ ಸಾಕತ್ತ ಬರ್ತತಿ. ಹಣ್ಣಿನ ಅಂಗಡಿ ಇದೆ, ಸರಸ್ವತಿ ಬಡಾವಣೆ ಐತಲ್ಲ. ಇವ ಮೊನ್ನೆ ಬಿಡಿಸಿದ್ ಕೊತ್ತಂಬ್ರಿ. ಅಯ್ಯೋ ಫುಲ್ ಐತೆ ಮಾರ್ಕೆಟ್. ಹೆಂಗ್ ಕೇಳು ಅಜ್ಜಿ? ಹೆಂಗೆ
ಒಣಮೆಣಸಿನಕಾಯಿ ರೇಟ್ ಏನ್ ಕಮ್ಮಿ ಆಗಂಗ್ ಕಾಣಲ್ಲ ಇವು. ಜನವರಿ ತನಕ ಕಮ್ಮಿ ಆಗಲ್ಲ. ಡಿಮ್ಯಾಂಡ್ ಐತಿ. ನಂದ ನಂದು ಸಂತಿ ಮಾಡ್ಕೊಂಡು ಇಬ್ರುನು ಹೊರಟಿವಿ. ಆ ಜನ ಜಂಗುಳಿಯಾಗೆ ವಾಯ್ಸ್ ಕೇಳಿರೋದ್ ಗೊತ್ತಿಲ್ಲ. ಎಷ್ಟಕತ್ತ ಅಷ್ಟ್ ಸಾಧ್ಯವಾಗಿ ವಿಡಿಯೋ ಮಾಡಿದೀವಿ ನಾವು. ಎಲ್ಲರೂ ನಮ್ಮನೆ ನೋಡಕತ್ತಿದ್ವು ಅಂತಂದ್ ಹೇಳಿ ವಿಡಿಯೋ ಮಾಡ್ಲಿಲ್ಲ. ಇನ್ಸ್ಟಾಗ್ರಾಮ್ ನ ವಿಡಿಯೋಸ್ ನೋಡಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರಿಗೂ ಐಡೆಂಟಿಫೈ ಆಗಿದೀವಿ ನಾವು. ಆದ್ರೂನು ಜನ ನೋಡೋದಕ್ಕೆ ನಾಚ್ಕೇಕತ್ತೀವಿ, ಹೆಣ್ಮಕ್ಳಲ್ಲ ಅದಕ್ಕೆ. ನಾವ್ ಶೇಂಗಾ ಬೀಜ ತಗೊಂಡ್ರ ಅಣ್ಣ ಸ್ವಲ್ಪ ಸೂರ್ಯಕಾಂತಿ ಕೊಡೋಣ ಅಂತ ಇಸ್ಕೊಂಬಂದಾಳ. ಈಗ ಮನೆಗೆ ಹೋಗಿ ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಮಾರ್ಕೆಟ್ ಮಾಡ್ಕೊಂಡು ನಮ್ಮ ಅಂಗಡಿ ಬಂದ್ವಿ. ಸ್ಟೋರು ನಮ್ದು ಇದೆ. ದುರ್ಗಮ್ಮ ದೇವಸ್ಥಾನ ಹತ್ರ ದರ್ಗಾ ಆಯ್ತಲ್ಲ ಅಲ್ಲಿದೆ. ಹಿಂಗೆ ಹೋದ್ರೆ ದುರ್ಗಮ್ಮ ದೇವಸ್ಥಾನ ಎಷ್ಟಪ್ಪ ಮಾರ್ಕೆಟ್ ಎಲ್ಲಾ ಮಾಡ್ಕೊಂಡು ತರಕಾರಿ ಎಲ್ಲಾ ತಗೋದು ಎಲ್ಲಾ ಮಾಡ್ಕೊಂಡು ಕೆಲಸ ಮುಗಿಸ್ಕೊಂಡು ಬಂದ್ವಿ. ಇವಾಗ ನಮ್ಮಮ್ಮ ನಿಮಗೊಂದ್ ಎಲ್ಲಾದ್ರು ರೆಸಿಪಿ ಹೇಳ್ಕೊಡ್ತದಂತೆ. ಯಾವ ರೆಸಿಪಿ ಅಂದ್ರೆ ನಮ್ಮಮ್ಮನ ಬಾಯಿಗೆ ಕೇಳೋಣ ಬರ್ರಿ. ಅಕ್ಕ ತಮ್ಮ ಯಾವ ರೆಸಿಪಿ ಮಾಡ್ತಾ ಇದೀಯಮ್ಮ? ಯಾಕ್ ಮಾಡಾಕತ್ತೀಯಮ್ಮ? ಅವಳೆ ಬೀಜದ ಪಾಯಸ ಅಂದ್ರ ಬಾಣತಿಯರಿಗೆ ಒಳ್ಳೇದದು. ಬೆಳಿಗ್ಗೆ ಹಾಳೊಟ್ಟಿಗೆ ಕೊಡ್ಬೇಕು ಅವ್ರಿಗೆ. ಇದನ್ನ ಫಸ್ಟ್ ಗೆ ಬೆಲ್ಲ ಕರಗ್ಸಕ್ ಇಟ್ಟಿದ್ದಾರೆ. ಬೀಜದ ಪಾಯಸ ಯಾಕೆ ಕೊಡ್ಬೇಕು ಬಾಣಂತಿಯರಿಗೆ? ಸೊಂಟ ನೋವು ಅಂತ ಹೇಳ್ತಾರ. ಆಗ್ಲೆಲ್ಲ ಸೊಂಟ ನೋವು ಬರಲ್ಲ ಪಾಯಸ ಕುಡಿದ್ರೆ. ಗಟ್ಟಿ ಇರ್ತೈತಿ, ಹೋಗೋಗ ಹಾಲ್ ಬರ್ತಾವು. ಅದಕ್ಕೆ ಬೆಳಿಗ್ಗೆನೆ ರಾತ್ರಿ ನೆನೆ ಹಾಕಿ ಬೆಳಿಗ್ಗೆನೆ ಪಾಯಸ ಮಾಡಿ ಕೊಡ್ಬೇಕು. ನೀಟಾಗ ಯೂಟ್ಯೂಬಿಗೆ ಬಿಡಾಕತ್ತಿರೋದು. ಅಳವಿ ಬೀಜ ಅಂತಾರ ಇದಕ್ಕ. ಅಳವಿ ಬೀಜ ಅಂಗಡಿ ಒಳಗ್ ಸಿಗ್ತೈತಿ ಇದು. ಇದನ್ನ ರಾತ್ರಿ ನೆನೆ ಹಾಕ್ಬೇಕು. ಬೆಳಿಗ್ಗೆ ತಗೊಂಡು ಇದನ್ನ ಬೆಲ್ಲ ಕಾಸಿ ಸೋಸ್ಕೊಂಡ್ ಇಟ್ಟಿರೋದು. ಬೆಲ್ಲದ ರಸ, ಬೆಲ್ಲದ ನೀರು, ಬೆಲ್ಲದ ಗಸಗಸೆ ಅದು ಸ್ವಲ್ಪ ಒಣ ಶುಂಠಿ ಏಲಕ್ಕಿ ಪುಡಿ ಸ್ವಲ್ಪ ಒಣ ಕೊಬ್ಬರಿ ಬೌಲಿಗೆ ಹಾಕಿ ಹಾಲು ಹಾಕ್ರಿ. ಹಾಲು ಆಮೇಲೆ ಬಾಣಂತಿಯರಿಗೆ ತುಂಬಾ ಚೆನ್ನಾಗಿರ್ತದೆ. ಮಾಡಿ ನೋಡ್ರಿ, ಚೆನ್ನಾಗಿರ್ತತಿ.